ದೆಹಲಿಯಲ್ಲಿ ಕಾರ್ ಬ್ಲಾಸ್ಟ್ ಪ್ರಕರಣ ಇದೀಗ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇರುವಂತದ್ದು. ಇದರ ನಡುವೆ ಬೆಂಗಳೂರಿನಲ್ಲಿ ಪಾಕ್ ಪ್ರಜೆಗಳ ಆಸ್ತಿ ಮುಟ್ಟುಗೋಲು ಹಾಕೋದಕ್ಕೂ ಕೂಡ ಸಿದ್ಧತೆ ನಡೆದಿರುವಂತದ್ದು. ನಾನು ಸದ್ಯಕ್ಕೆ ಪಾಕ್ ಪ್ರಜೆಗಳ ಒಡೆತನದಲ್ಲಿರುವಂತಹ ಆ ಪ್ರಾಪರ್ಟಿ ಆಸ್ತಿಯ ಮುಂಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇದು ವಿಧಾನಸೌಧದ ಬಳಿ ಇರುವಂತಹ ಹೋಟೆಲ್ ಪರಾಗ್ ಮತ್ತು ಹೋಟೆಲ್ ಕ್ಯಾಪಿಟಲ್. ಆ ಹೋಟೆಲ್ ಇರುವಂತಹ ಜಾಗ ಏನಿದೆ, ಈ ಜಾಗದ ಒಡೆತನ ಪಾಕ್ ಮೂಲದ ವ್ಯಕ್ತಿಯ ಬಳಿ ಇದೆ ಅನ್ನುವಂಥದ್ದು ಸದ್ಯಕ್ಕೆ ನಡೀತಾ ಇರುವಂತಹ ಚರ್ಚೆ. ಪಾಕ್ ಮೂಲದ ಮರಿಯಂ ಮಿರ್ಜಾ ಖಲೀಲಿ ಎಂಬವರು ಈ ಎರಡು ಪ್ರಾಪರ್ಟಿಯನ್ನು, ಅಂತಂದ್ರೆ ಹೋಟೆಲ್ ಪರಾಗ್ ಮತ್ತು ಹೋಟೆಲ್ ಕ್ಯಾಪಿಟಲ್ ಇರುವಂತಹ ಜಾಗ, ಅದರ ಪಕ್ಕದಲ್ಲಿರುವಂತಹ ಹಿಂದೂಸ್ತಾನ್ ಪೆಟ್ರೋಲಿಯಂಗೆ ಸೇರಿರುವಂತಹ ಪೆಟ್ರೋಲ್ ಬಂಕ್ ಇರುವಂತಹ ಜಾಗ, ಈ ಮೂರೂ ಜಾಗಗಳು ಈ ಒಂದು ಪಾಕ್ ಪ್ರಜೆಗೆ ಸೇರಿರುವಂತಹ ಜಾಗ. ಬರೋಬ್ಬರಿ 1,23,504 ಸ್ಕ್ವೇರ್ ಫೀಟ್ ಜಾಗ ಇಲ್ಲಿ ಪಾಕ್ ಮೂಲದ ಪಾಕ್ ಪ್ರಜೆಯ ಒಡೆತನದಲ್ಲಿದೆ ಅನ್ನುವಂಥದ್ದು ಇದೀಗ ಆ ಜಿಲ್ಲಾಧಿಕಾರಿಗಳು ಪತ್ತೆ ಮಾಡಿರುವಂಥದ್ದು. ಬರೋಬ್ಬರಿ 300 ರಿಂದ 400 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದು ಅನ್ನುವಂಥ ಲೆಕ್ಕಾಚಾರವನ್ನ ಇದೀಗ ಅಧಿಕಾರಿಗಳು ಮಾಡಿರುವಂಥದ್ದು. ಕೇಂದ್ರ ಕಸ್ಟೋಡಿಯಂ ಆಫ್ ಎನಿಮಿ ಪ್ರಾಪರ್ಟಿ ಆಕ್ಟ್ ಅಡಿಯಲ್ಲಿ ಪಾಕ್ ಪ್ರಜೆಗಳ ಆಸ್ತಿಯನ್ನ ಇದೀಗ ಜಿಲ್ಲಾಧಿಕಾರಿಗಳ ವ್ಯಾಪ್ತಿಗೆ ವಶಪಡಿಸಿಕೊಳ್ಳೋದಕ್ಕೆ ಸಿದ್ಧತೆ ನಡೆದಿರುವಂತದ್ದು. ಒಂದ್ ಕಡೆ ರಾಜಭವನ, ಮತ್ತೊಂದು ಕಡೆ ವಿಧಾನಸೌಧ. ಈ ಎರಡೂ ಪ್ರಮುಖ ಜಾಗಗಳ ಮಧ್ಯಭಾಗದಲ್ಲಿ ಸುಮಾರು 1,23,504 ಸ್ಕ್ವೇರ್ ಫೀಟ್ ನಷ್ಟು ಜಾಗ ಪಾಕಿಸ್ತಾನದ ಮೂಲದ ವ್ಯಕ್ತಿಯ ಒಡೆತನದಲ್ಲಿದೆ ಅನ್ನುವಂಥದ್ದು ಇದೀಗ ಮಾಹಿತಿ ಬಹಿರಂಗಗೊಂಡಿರುವಂತದ್ದು. ಕೇವಲ ಈ ಒಂದು ಜಾಗ ಮಾತ್ರ ಅಲ್ಲ, ವಿಕ್ಟೋರಿಯಾ ರಸ್ತೆಯಲ್ಲಿರುವಂತಹ ಸುಮಾರು 8,845 ಸ್ಕ್ವೇರ್ ಫೀಟ್ ನಷ್ಟು ಜಾಗ ಜೋಸೆಫೈನ್ ರಾಜಮ್ಮ ಸೇವಿಯರ್ ಅನ್ನುವಂತ ವ್ಯಕ್ತಿಯ ಹೆಸರಿನಲ್ಲಿದೆ. ಅವರು ಕೂಡ ಆ ಭಾರತವನ್ನ ಬಿಟ್ಟು ಈಗ ಪಾಕಿಸ್ತಾನದ ನಾಗರಿಕತ್ವವನ್ನ ಸ್ವೀಕರಿಸಿರುವಂತದ್ದು. ಇದರ ಜೊತೆಗೆ ಮೈಕಲ್ ತಾಮ್ ವಿಟಲ್ ಅನ್ನುವಂತ ಚೀನಾದ ನಾಗರಿಕರಾಗಿರುವಂತಹ ಇವರ ಹೆಸರಿನಲ್ಲೂ ಕೂಡ ವಿಠಲ್ ಮಲ್ಯ ರಸ್ತೆಯಲ್ಲಿ ಬರೋಬ್ಬರಿ 200 ಕೋಟಿ ಮೌಲ್ಯದ ಆಸ್ತಿ ಇರೋದು ಗೊತ್ತಾಗಿರುವಂತದ್ದು. ಜೊತೆಗೆ ಸೈಯದ್ ಅಬ್ದುಲ್ ಶುಕೂರ್ ಅನ್ನುವಂತ ವ್ಯಕ್ತಿಯ ಪಾಕಿಸ್ತಾನ ಮೂಲದ ವ್ಯಕ್ತಿಯ ಆಸ್ತಿಯೂ ಕೂಡ ಬೆಂಗಳೂರಿನಲ್ಲಿದೆ. ಕಲಾಸಿಪಾಳ್ಯದ ಬಳಿ ಸುಮಾರು 2,100 ಸ್ಕ್ವೇರ್ ಫೀಟ್ ನಷ್ಟು ಜಾಗ ಇವರ ಒಡೆತನದಲ್ಲಿದೆ. ಬರೋಬ್ಬರಿ ಈ ಎಲ್ಲಾ ಪ್ರಾಪರ್ಟಿಗಳು 1,500 ರಿಂದ 2,000 ಸ್ಕ್ವೇರ್ ಫೀಟ್ ನಷ್ಟು ಜಾಗ ಈ ಇವರ ಹೆಸರಿನಲ್ಲಿ ಬೆಂಗಳೂರಿನಲ್ಲಿದೆ ಅನ್ನುವಂಥದ್ದು ಇದೀಗ ಜಿಲ್ಲಾಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಆಕ್ಟ್ ಅಡಿಯಲ್ಲಿ ಇದನ್ನ ಮರುವಶಪಡಿಸಿಕೊಳ್ಳೋದಕ್ಕೆ ಇದೀಗ ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದು. ಕೇಂದ್ರ ಸರ್ಕಾರದಿಂದ ಕಂದಾಯ ಇಲಾಖೆಗೆ ಪತ್ರ ಬರೆಯಲಾಗಿದೆ. ಕಂದಾಯ ಇಲಾಖೆಯಿಂದ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿರುವಂತದ್ದು. ಸೂಚನೆಯನ್ನು ಕೊಟ್ಟು ಎಲ್ಲಾ ಪ್ರಾಪರ್ಟಿಗಳನ್ನು ಕೂಡ ಅದನ್ನ ವ್ಯಾಲ್ಯೂ ಮಾಡಿ ಅದಕ್ಕೆ SR ಮತ್ತು ಮಾರ್ಕೆಟ್ ದರವನ್ನ ನಿಗದಿ ಮಾಡಿ ಅದನ್ನ ಹರಾಜು ಪ್ರಕ್ರಿಯೆ ಮೂಲಕವಾಗಿ ಮತ್ತೆ ಜಿಲ್ಲಾಡಳಿತದ ವ್ಯಾಪ್ತಿಗೆ ತೆಗೆದುಕೊಳ್ಳಬೇಕು. ಇದು ಕಾನೂನಿನ ಪ್ರಕ್ರಿಯೆಯನ್ನ ಮುಗಿಸಿ ತೆಗೆದುಕೊಳ್ಳಬೇಕು ಅನ್ನುವಂತ ಸೂಚನೆಯನ್ನ ಪತ್ರದ ಮೂಲಕ ಕೇಂದ್ರ ಗೃಹ ಇಲಾಖೆಯ ಅಡಿಯಲ್ಲಿ ಬರುವಂತಹ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಆಕ್ಟ್ ಸಂಸ್ಥೆ ಈ ಒಂದು ಪ್ರಕ್ರಿಯೆಗೆ ಇದೀಗ ಚಾಲನೆ ಕೊಟ್ಟಿರುವಂತದ್ದು. ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಇರುವಂತಹ ಪಾಕ್ ಪ್ರಜೆಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕೋದಕ್ಕೆ ಈ ರೀತಿಯಾಗಿ ಸಿದ್ಧತೆ ನಡೆದಿರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.